ಗಜಪಯಣ ಮುಗಿಸಿ ಮೈಸೂರಿಗೆ ಬಂದು ಆನೆಗಳು ಅರಮನೆಗೂ ಕೂಡ ಸ್ವಾಗತ ಮಾಡ್ಕೊಂಡಾಯಿತು. ಇಲ್ಲಿ ಗಜಪೂಜೆ, ಅರಮನೆಯಲ್ಲಿ ಗಜಪೂಜೆ ಸಹ ನಡೆದು ಈಗ ಆನೆಗಳು ಏನಿಲ್ಲಿ ಕಟ್ಟಾಕುವಂಥ ಸ್ಥಳ ಪ್ಯಾಲೇಸ್ನಲ್ಲಿ ಇಲ್ಲಿ ಬರ್ತಾ ಇದ್ದಾವೆ. ಇಲ್ಲೀಗ ಆನೆಗಳನ್ನ ವಿಶ್ರಾಂತಿ ಇವತ್ತು ಕಟ್ಟಾಕ್ತಾರೆ. ಸಂಜೆ ತೂಕ ಪರೀಕ್ಷೆ ಅಂತೆ. ಸರ್ ಆ ಕಡೆ ಎದುರುಗಡೆ ಸರ್ ಅಲ್ಲಿಗೆ ಸರ್ ಈಗ ಬೇಜಾರು ಬೇಡ ಕೊಡ್ರಪ್ಪ. ಸ್ವಲ್ಪ ಹಿಂದೆ ಬರ್ರಿ. RF ಅವರು ರಿಸೀವ್ ಮಾಡಿ ರಿಸೀವ್ ಮಾಡಿ RF ಅವರು ಅಲ್ಲ ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ಸ್ವಲ್ಪ ಒಂಚೂರು ಹಿಂದೆ ಬನ್ನಿ. ಸ್ವಲ್ಪ ಹಿಂದೆ ಬರ್ರಿ, ಹಿಂದೆ ಬರ್ರಿ. ಎಲ್ಲರೂ ಕಾಣಲಿ, ಹಿಂದೆ ಬರ್ರಿ. ವೆಹಿಕಲ್ ಕಾಣಿಸಲ್ಲ, ಏನಿಲ್ಲ. ಹಾಂ ಮೇಡಮ್ ತೆಗಿರಿ ಸರ್. ಸರ್ ನಿಮಿಷ ಸರ್ ಕೊಡಿ, ಎಲ್ಲರೂ ಕೊಡಿ ಕೊಡಿ. ನೀವೊಂದು ಕೊಡಿ ಕೊಡೋ ಹಾಗೆ ಕೊಡಿ, ಇಲ್ಲೊಂದು ಕೊಡ. ಸರ್ ಒಂದು ಸ್ವಲ್ಪ ಕೈ ಬಿಡಿ ಸರ್. ಸ್ವಲ್ಪ ಈ ಕಡೆ ಬನ್ನಿ. ಇನ್ನೊಬ್ರು ಕೊಡಿ. ಈಗ 106 ಜನರ ಒತ್ತಾಯ ಅಭಿಮನ್ಯು ಆನೆಯನ್ನ
ಈಗ ಅಭಿಮನ್ಯು ಆನೆಗೆ ಏನು ಗೌರವ ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು. ಅಲ್ಲ ಸರ್, ಸಂಪ್ರದಾಯದಂತೆ ಸಾರ್ವಜನಿಕರು ನಿವೃತ್ತಿಯಾದಂತ ಆನೆನ ನಿಶಾನೆ ಆನೆಗೆ ಕರ್ಕೊಂಡೋಗಿ ಗೌರವ ಕೊಡಬೇಕು ಅನ್ನೋದು ಈ ಹಿಂದೆ ನಡ್ಕೊಂಡ್ ಪದ್ಧತಿ. ಅದನ್ನ ಈಗ ಯಾಕೆ ಬ್ರೇಕ್ ಮಾಡಿದ್ರು ಅಂತ. ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಪ್ರಕಾರ 60 ವರ್ಷ ಆಗಿರ್ತಕ್ಕಂಥ ಆನೆಗಳನ್ನು ಬಳಸಬಾರ್ದು ಅಂತಿದೆ. ಆದರೆ ಅಭಿಮನ್ಯು ಆನೆಗೆ ಏನು ಗೌರವ ಕೊಡಬೇಕು ಅದನ್ನೆಲ್ಲ ಕೂಡ ಮೊನ್ನೆನೇ ಸಾರ್ವಜನಿಕರ ಎದುರುಗಡೆ ಕೊಡ್ಲಿಲ್ಲ ಅಂತ ಆರೋಪ ಅದು. ಅರ್ಜುನ ಆನೆ, ಬಲರಾಮ ಆನೆನೂ ಕೂಡ 60 ಆನೆಗೆ 60 ವರ್ಷ ಆಗಿತ್ತು. ಆಗಿದೆ ಸರ್. ಹಾಗಾಗಿ ಅಂಬಾರಿ SOP ಅದನ್ನು SOP ಬಂದಿದೆ ಕೇಂದ್ರ ಸರ್ಕಾರಕ್ಕೆ ಕಟ್ಟುನಿಟ್ಟಾಗಿ ಜಾರಿ ಮಾಡಿದ್ದಾರೆ. ಹಾಗಿದ್ರೆ ಇನ್ಮೇಲೆ ಅದು ಕಾರ್ಯಾಚರಣೆ ಕರ್ಕೊಂಡು ಹೋಗಲ್ವಾ? ಕಾಡಾನೆ ಸೆರೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆಗೆ ಬರೋದಿಲ್ಲ. ಅಭಿಮನ್ಯು 60 ವರ್ಷ ಆದಮೇಲೆ ಅದನ್ನು ಬಳಸಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಅದ್ರ ಪ್ರಕಾಶ ನಮ್ಮ ರಾಜ್ಯ ಸರ್ಕಾರ ಕೂಡ ಆದೇಶ 2 ತಿಂಗಳ ಹಿಂದೆ ಒಂದು ಕಾರ್ಯಾಚರಣೆಯಲ್ಲಿ ಲಾರಿ ಬಳಸಿದ್ರು. 60 ವರ್ಷ ಆದಮೇಲೂ ಬಳಸಿಲ್ಲ. 60 ವರ್ಷ ಇವತ್ತಿಗೆ ಬಳಸಿದ್ರು. ಈ ಡೇಟಿಗೆ 60 ವರ್ಷ ಆಗುತ್ತೆ. ಇನ್ಮೇಲೆ ಬಳಸಲ್ಲ. ಹಾಗಿದ್ಮೇಲೆ ಮೈಸೂರಿಗೆ ಕರ್ಬೋದಾಗಿತ್ತಲ್ಲ ಸರ್? ಈಗ ಓಕೆ, ಈಗ ಯಾವ ಸರ್ ಈ ವರ್ಷ ಇವತ್ತಿಗೆ 60 ವರ್ಷ ಆದ್ಮೇಲೆ ಅಟ್ಲೀಸ್ಟ್ ಅರಮನೆ ಮುಂದೆ ಬೀಳ್ಕೊಡುಗೆ ಕೊಡ್ಬೋದಾಗಿತ್ತಲ್ಲ ಅಂತ. ಇದು ಸಾವಿರಾರು ಜನರ ಅಭಿಮಾನದ ಒತ್ತಾಯ ಸರ್. ಅಭಿಮನ್ಯು ಆನೆಗೆ ಏನು ಗೌರವ ಕೊಡಬೇಕು ನಮ್ಮ ಇಲಾಖೆ ಮುಖಾಂತರ ರಾಜ್ಯ ಸರ್ಕಾರ ಕೊಟ್ಟಿದೆ. ತೃಪ್ತಿಯಾಗಿಲ್ಲ ಸರ್ ಜನರಿಗೆ. ಸರ್ ಏನಾರ ದಂತ ಕಟ್ಟಾಗಿದೆ ಜನಗಳನ್ನ ಒಳಗಡೆ ಬಿಟ್ಟಿರಲಿಲ್ಲ ಅಂತ ಆರೋಪ ಇದೆ ಸರ್. ಕಾಡು ಒಳಗಡೆ ಕೊಟ್ಟಿರೋದು ನೀವು, ಕಾಡು ಹೊರಗಡೆ ಅಲ್ಲ ಅಂತ. ಯಾಕೆಂದ್ರೆ ಒಂದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಪಾರ ಸೇವೆ ಸಲ್ಲಿಸಿ ಸರ್. ದಸರಾಜ್ ಸೆಕೆಂಡರಿ ಅಂತ ಆನೆನ 20 ವರ್ಷ ಒಂದು ನಿಶಾನೆ ಆನೆ ಅದರಲ್ಲಿ ಅಂಬಾರಿ ಹೊತ್ತಿರೋದು 6 ವರ್ಷ ಅಲ್ವಾ? 25 ವರ್ಷ ಪಾಲ್ಗೊಂಡಿದೆ ಸರ್. 25 ವರ್ಷ ಅದರಲ್ಲಿ 6 ವರ್ಷ ಇದು ಅಂಬಾರಿ ಹೊತ್ತಿತ್ತು. 170 ಆನೆ ಹಿಡಿದಿದೆ. ಈಶ್ವರ್ ಖಂಡ್ರೆ ಅವರು ಹೇಳದ ಮೇಲೆ ಬೀಳ್ಕೊಡುಗೆ ಅಲ್ಲಿ ಸಿಕ್ತು ಸರ್. ಅದು ನಾನು ಹೊಸದಾಗಿ ಬಂದಿದ್ದಲ್ವಾ, ಅವ್ರನ್ನ ಮಳೆ ಅದಕ್ಕೆ ನೀವು ಸೂಚನೆ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಫಾಲೋ ಸರ್, ಅದು ಮೈಸೂರಿಗೆ ಕೊಡುಗೆ ಕೊಟ್ಟಿರೋಂಥದ್ದು. ಅಂಬಾರಿ ಹೊತ್ತಿರೋದು ಮೈಸೂರಲ್ಲಿ. ಅದು ಇದ್ದಿದ್ದು ಈಗ ಈ ಸಂಬಂಧ ಏನಾದರೂ ಚರ್ಚೆ ಮಾಡಿ ಸರ್ಕಾರದ ಮನವೊಲಿಸಿ, ಅಥವಾ ನೀವೇ ಸಚಿವರಾಗಿದ್ದೀರಿ, ನೀವೇ ಇದ್ದೀರಿ ಸರ್, ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀರಾ ಅಂತ? ನಾನು ಮಾತಾಡ್ತೀನಿ. ಅಲ್ಲ, ಯಾಕೆಂದ್ರೆ ಸಾಕಷ್ಟು ಆಮೇಲೆ ಜನ ಒಂದ್ ಒತ್ತಾಯ ಇದೆ. ಕಡೆ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೋಡಬೇಕು. ಸರ್ ಅದಕ್ಕೆ ಭಾರ ಹೊರ್ಸಂಗಿಲ್ವಲ್ಲ ಸರ್? ಸುಪ್ರೀಂ ಕೋರ್ಟ್ ಜಡ್ಜ್ ಕೆಲಸ ಬಳಸ್ಕೋಬೇಡಿ ಅಂತ ಹೇಳಿದೆ, ಬಟ್ ಮೆರವಣಿಗೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿದೆ. ಸರ್, ಬೀಳ್ಕೊಡುಗೆ ಕೊಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಇನ್ನೊಂದು ಏನಂತಂದ್ರೆ ಇವತ್ತು ಶ್ರೀರಾಮ, ನಾನು ಮತ್ತೆ ಇದು ಬರ್ತೀನಿ ಅವ್ರು ಮಾತಾಡ್ತೀನಿ. ಇವತ್ತು ಶ್ರೀರಾಮ ಇದ್ದೇ ತಿರುಗುಡಿದ. ಅದೇನಾದ್ರು ಸ್ವಲ್ಪ ಜಾಸ್ತಿ ಆಗಿದೆ. ಕಂಟ್ರೋಲ್ ಮಾಡಕ್ಕೆ ಒಂದು ಲೀಡರ್ ಬೇಕು ಅಂತ. ಕಂಟ್ರೋಲ್ ಮಾಡುತ್ತೆ ಸರ್. ಆ ಥರದ್ದು ಒಂದು ಸೀನಿಯರ್ ಲೀಡರ್ ಬೇಕು. ಆಗಿತ್ತಲ್ಲ ಸರ್. ಸರ್ ನಿಮ್ಮ ಬಳಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಸರ್ ಸಾಕಷ್ಟು ಜನ. ಯಾಕಂದ್ರೆ ಈ ಸರಿ ಕರ್ಕೊಂಡು ಬಂದು ಅಭಿಮನ್ಯುಗೆ ಒಂದು ಬಾರಿನಾದ್ರೂ ಒಂದ್ ದಿವಸದ ಈವೆಂಟ್ ತರ ಮಾಡಿ ಅದನ್ನ ಬೇಕಾದ್ರೆ ಟಿಕೆಟ್ ಕಲೆಕ್ಟ್ ಮಾಡ್ಬೋದು ಜಸ್ಟಿಸ್ ಫಾರ್ ಅಭಿಮನ್ಯು ಅಂದ್ಬಿಟ್ಟು ಒಂದು ದೊಡ್ಡ ಅಭಿಯಾನ ನಡೆದಿದೆ. ಸರ್ ಪ್ರಭು ಸರ್ ವಿಶ್ರಾಮವನ್ನು ಬಹುಶಃ ತೆಗೆದುಕೊಳ್ಬೇಕಾಗುತ್ತೆ. ಅವುಗಳು ವಿಶ್ರಾಮ ತೆಗೆದುಕೊಂಡ ನಂತರ ನಾವು ತಾಲೀಮನ್ನು ಒಂದು ದಿನದ ನಂತರ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ತೂಕವನ್ನು ಕೂಡ ಒಂದು ದಿನದ ಒಳಗಡೆ ಡಿಪೆಂಡಿಂಗ್ ಆನ್ ದಿ ಏನದು ಸ್ಟೇಟಸ್ ಆಫ್ ದಿ ಎಲಿಫೆಂಟ್, ಟೇಕ್ ದ ವೆಯ್ಟ್ ಆಫ್ ದಿ ಎಲಿಫೆಂಟ್ ಆ್ಯಂಡ್ ದೆನ್ ದ ತಾಲೀಮ್ ವಿಲ್ ಸ್ಟಾರ್ಟ್. ಇಲ್ಲ, ಆನೆ ಏನಾಗುತ್ತೆ ಸಹಜವಾಗಿ ಅದು ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇರುತ್ತೆ. ಎಲ್ಲವೂ ಅತ್ಯಂತ ಶಿಸ್ತುಬದ್ಧವಾಗಿ, ನಿಯಂತ್ರಣಬದ್ಧವಾಗಿ ಧನಂಜಯ, ಮಹೇಂದ್ರ, ಶ್ರೀರಾಮ, ಏಕಲವ್ಯ ಎಲ್ಲವೂ ಕೂಡ ಶಿಸ್ತಿಗೆ ಒಳಪಟ್ಟಿರುವ ಆನೆಗಳು. ಎಲ್ಲವೂ ಟ್ರೈನ್ಡ್ ಎಲಿಫೆಂಟ್ ಅಂಡರ್ ದಿ ಏಬಲ್ ಲೀಡರ್ಶಿಪ್ ಆಫ್ ಅವರ್ ಮೌತ್ ಆ್ಯಂಡ್ ಕವಾಡೀಸ್. ವೆಹಿಕಲ್ ಕೂಡ ನಮ್ಮ ಸಚಿವರು ಹಸ್ತಾಂತರ ಮಾಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷದಿಂದ ಇನ್ನೊಂದು ಲೆಪಾರ್ಡ್ ಟಾಸ್ಕ್ ಫೋರ್ಸ್ ಏನಿದೆ